ವೆಂಕಟೇಶ್ವರ ಸುಪ್ರಭಾತ ಹೇಳ್ತೀರಾ, ವಿಷ್ಣು ಸಹಸ್ರನಾಮ ಹೇಳ್ತೀರಾ, ಲಲಿತಾ ಸಹಸ್ರನಾಮ ಹೇಳ್ತೀರಾ. ಮಂಕುತಿಮ್ಮನ ಕಗ್ಗ ಬಾಯಿಪಾಠ ಮಾಡಿದರೆ ನೀವು ಲಲಿತಾ ಸಹಸ್ರನಾಮ ಹೇಳ್ತೀರ. ಸುಪ್ತ ಪ್ರಾಜ್ಞಾತ್ಮಿಕ ತುರ್ಯ ಸರ್ವಾಸ್ತ ವಿರಿತ ಸೃಷ್ಟಿಗಟ್ಟಿ ಬ್ರಹ್ಮರೂಪ ಗುಪ್ತಿ ಗೋವಿಂದ ಪುಣಿ ಸಂಹಾರಣಿ ರುದ್ರಪೋತಿರೋದ ಏನು ಬಂತು? ಶಬ್ದ ಬಂತು. ಕಗ್ಗ ಓದಿ. ಒರ್ವನೇ ನಿಲುವೆ ನೀನು ಉತ್ಕಟ ಕ್ಷಣಗಳಲ್ಲಿ, ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ಯಾಣ ಗಟ್ಟಿದಲ್ಲಿ, ನಿರ್ಮಿತ್ರ ನಿರಳು ಕಲಿ ಮಂಕುತಿಮ್ಮ. ಒರ್ವನೇ ನಿಲುವೆ ನೀನು ಉತ್ಕಟ ಕ್ಷಣದಲ್ಲಿ. ಉತ್ಕಟ ಕ್ಷಣಗಳಲ್ಲಿ ನೀನು ಒಬ್ಬರೇ ಇರ್ತೀಯ. ಮನಸ್ಸು ಕೆಲವು ಸರಿ ಒಬ್ಬರೇ ಇರೋದು ನಾವು. ಯಾವಾಗ? ಜೀವ ಸಮರದಲ್ಲಿ. ಸಾಯವಾಗ ನಿರ್ವಾಣ ಜೀವ ಸಮರ ಅಂದರೆ ಜೀವ ನಾವು ಎಲ್ಲರ ಜೊತೆ ಜೀವನ ಮಾಡಿ, ಆಮೇಲೆ ಜೀವ ಸಮರದಲ್ಲಿ, ನಿರ್ವಾಣ ದೀಕ್ಷೆಯಲ್ಲಿ, ನಿರ್ವಾಣ ಹೋಗುವಾಗ, ನಿರ್ಯಾಣ ಸನ್ಯಾಸ ಹೋದಾಗ, ನಿರ್ಮಿತ್ರ ನಿರಳು ಕಲಿ ಮಂಕುತಿಮ್ಮ. ನಿರ್ಮಿತ್ರ. ಕೆಲವರಿಗೆ ಫ್ರೆಂಡ್ಸ್ ಇಲ್ಲದೆ ಹೋದರೆ ಆಚೆ ಬರೋಕ್ಕೆ ಆಗಲ್ಲ. ಫ್ರೆಂಡ್ಸ್ ಬೇಕು. ಇಲ್ಲಿ ಹೇಳ್ತಾರೆ ನಿರ್ಮಿತ್ರ ನಿರಳು ಕಲಿ. ಬಂದಿರೋದೊಬ್ರು, ಹೋಗಿರೋದೊಬ್ರು, ಮಧ್ಯೆ ಏನೋ ಇರೋ ಥರ ಇದ್ದೀವಿ. ಒಬ್ಬರೇ ಇರೋಕ್ಕೇನೋ? ಒಬ್ಬರೇ ಇಲ್ಲ. ನೀವು ಪರಮಾತ್ಮ ತತ್ವದ ಜೊತೆ ಒಳಗಡೆ ಇದ್ದೀರಾ. ಗಂಭೀರ ಪ್ರಶಾಂತಿಯಲ್ಲಿ, ಅಂತರಾತ್ಮ ಗಂಭೀರ ಪ್ರಶಾಂತಿಯಲ್ಲಿ ಯಾವಾಗಲೂ ಇರ್ತೀರಾ ನೀವು. ಒಂದು ವೇಳೆ ನಿದ್ದೆಯಲ್ಲಿ ಇದ್ದ ಆ ಭಾವನಾರಹಿತ, ಆಲೋಚನಾರಹಿತ ಸ್ಥಿತಿ ಎಚ್ಚರದಲ್ಲಿ ನೀವು ಪಡೆದರೆ ನೀವು ಪರಮಾತ್ಮ ತತ್ವದಲ್ಲೇ ಯಾವಾಗಲೂ ಇದ್ದೀರಾ. ಭಾಳ ಕಷ್ಟ. ನೆನಪಿಗೆ ತಂದ್ಕೊಳ್ಳಿ ಆವಾಗ. ಸಿನಿಮಾ ಅದು ಸೀನ್ಸು ಟಿ ವಿದೆಲ್ಲ ಆವಾಗ ನೆನಪಿಗೆ ಬರ್ತಾ ಇರುತ್ತಲ್ಲ, ಇದನ್ನು ನೆನಪಿಗೆ ತಗೊಳ್ಳಿ, ಆವಾಗ ಅದು ಹೋಗುತ್ತೆ. ಅವಳು ನೋಡು, ಅವಳ ಸೊಸೆ ಆ ಥರ ಮಾತಾಡೋದು, ಆ ಮಾತುಗಳೆಲ್ಲ ನೆನಪಲ್ಲಿರುತ್ತೆ. ಟಿ ವಿಯವರು ಇದೇ ಈ ಥರ ನೆಗೆಟಿವ್ ಕ್ಯಾರೆಕ್ಟರ್ಸನ್ನು ಜಾಸ್ತಿಯಾಗಿ ಅದನ್ನು ಗ್ಲೋರಿಫೈ ಮಾಡಿ ನಮ್ಮ ವೀಕ್ನೆಸ್ಸನ್ನೆಲ್ಲ ಅವರು ಎನ್ಕ್ಯಾಶ್ ಮಾಡ್ತಾ ಇದ್ದಾರೆ. ನಾವು ಅದ್ರ ಮುಂದೆ ಕೂತ್ಕೊಂಡು ಹೇಳ್ತಾರೆ, ಅವನು ಯಾರೋ ಯೋಚನೆ ಮಾಡ್ತಾನೆ, ನಾವೆಲ್ಲ ಅವನು. ಇಷ್ಟು ಒಳ್ಳೆ ಗ್ರಂಥ ಇದ್ದಾಗ, ಪರಮಾತ್ಮ ತತ್ವನೇ ತಿಳಿಸ್ಕೊಂಡಾಗ ಇಲ್ಲಿ ಬರೋದು ಬಿಟ್ಟು ಅಲ್ಲೆಲ್ಲ ಕ್ಷಣ 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 ಏನೋ ಥ್ರಿಲ್, ರೋಮಾಂಚನ, ಎಕ್ಸೈಟ್ಮೆಂಟು ಬೇಕು ನಮಗೆ. ಎಕ್ಸೈಟ್ಮೆಂಟು ಇದೆಲ್ಲ ಹ್ಯಾಪಿನೆಸ್ ಅಲ್ಲ. ಅಂತರಾತ್ಮ ಗಂಭೀರ ಪ್ರಶಾಂತಿ ಅನ್ನೋದು ಹ್ಯಾಪಿನೆಸ್, ಅದು ಬ್ಲಿಸ್. ಈಗ ನೆಕ್ಸ್ಟ್ ಒಂದು ಕಗ್ಗಕ್ಕೆ ಹೋಗೋಣ. ಕೆಲವು ಕಗ್ಗ ಮಾಡ್ಕೊಂಡು ಬಂದಿದ್ದೀನಿ. ಮಧ್ಯೆ ಏನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳ್ಬೋದು. 18ನೇ ಕಗ್ಗ ತಗೊಳ್ಳಿ. ಹದಿನೆಂಟು ಕಗ್ಗ. ಸಿಕ್ತಾ? ನದಿಯ ತೆರೆಯವಲುರುಳಿ. ಕರೆಕ್ಟಾ? ನಮ್ಮ ಜೀವನಕ್ಕೆ ಎಷ್ಟು ಬೆಲೆ ಇದೆ ಅಂತ, ಎಷ್ಟು ವ್ಯಾಲ್ಯೂ ಕೊಟ್ಟಿರ್ತೀವಿ ನಾವು. ಹೇಳಿರ್ತೀವಿ ಅವ್ರ ಹತ್ರ 100 ಕೋಟಿ ಇದೆ, ಇವ್ರ ಹತ್ರ 50 ಕೋಟಿ ಇದೆ, ಅವ್ರ ಹತ್ರ ಒಂದು 3 kg ಬಂಗಾರ ಇದೆ, ಮಾತಾಡ್ತಿರಲ್ಲ. ಯಾರೋ ಒಬ್ರು ಹೇಳಿದ್ರು, ನಾವು 1 kg ಹಾಕ್ದ, ಅವಳು ಸೊಸೆ ಬರೋವಾಗ 1 kg ತೊಗೊಂಬಂದ್ಲು. ಏನು? ಬಂಗಾರ. ಅಂದರೆ ನಮ್ಮ ಪ್ರತಿಷ್ಠೆಯನ್ನು ಈ ಮಾತುಗಳ ಮೂಲಕ ತೋಳು. ನಾನೇರಿದಷ್ಟು ಎತ್ತರಕ್ಕೆ ನೀನೇರಬಲ್ಲೆಯಾ? ನಾನಿಷ್ಟು ಎತ್ತರದಲ್ಲಿ ಇದ್ದೀನಿ ಮಾತಾಡುವಾಗ, ಯಾಕಂದರೆ ನಾವು ಲೆವೆಲ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆಲ್ಲ ಏನು ಬೆಲೆ? ಈ ಥರ ಮಾತುಗಳು, ಈ ಥರ ಜೀವನ, ಈ ಥರ ಆಲೋಚನೆಗಳು. ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ನೋಡಿ 18. ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ಜೀವ ಹೇಗೆ ಹೋಗ್ತಾ ಇದೆ ಅಂದರೆ, ನದಿಯ ತೆರೆ ಥರ ಹೋಗ್ತಾ ಅಲೆ ಹೋಗ್ತಾ ಇದೆ. ಮೊದಲಿಲ್ಲ. ಇದು ಯಾವಾಗ ಬಂದಿದೆ? ಕೊನೆ ಇಲ್ಲ. ಯಾವಾಗ ಎಂಡಾಗುತ್ತೆ? ಮುಗಿವಿಲ್ಲ, ನಿಲುವಿಲ್ಲ. ನಿಂತ್ಕೊಳ್ಳುತ್ತಾ? ಈಗ ನಿಮ್ಮನ್ನು ಸ್ಟ್ಯಾಚ್ಯೂ ಆಗಿ ಹಿಂಗೆ ನಿಂತೀರಿ 100 ವರ್ಷ, ಅಲ್ಲಾಡಂಗಿಲ್ಲ. ಪ್ರತಿ ಕ್ಷಣನೂ ಸೆಲ್ಗಳು ಹುಡ್ತವೆ, ಸಾಯ್ತಾ ಇದ್ದಾವೆ ಇಲ್ಲಿ ಒಳಗಡೆ. ಎಲ್ಲಿ ನಿಲ್ಲೋದು ನೀವು? ಸೊ ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ,
ಮುಗಿವಿಲ್ಲ, ನಿಲುವಿಲ್ಲ ಬದುಕೆ. ಬದುಕೇನು? ಈಗ ಆ ಥರ ನೀವು ಲೈನ್ ಹಾಕಿದ್ಮೇಲೆ ಈ ಬದುಕು ಏನು? ಸಾವೇನು? ಸಾವೇನು? ಸೊದೆ ಏನು? ಅಮೃತ ಏನು? ವಿಷವೇನು? ವಿಷ ಏನು? ಉದಕ ಬುದ್ಬುದವೆಲ್ಲ ಮಂಕುತಿಮ್ಮ, ನೀರಿನ ಮೇಲೆ ಗುಳ್ಳ ಪಟ್ 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 ಪಟ್. ನಮ್ಮ ಆಲೋಚನೆಗಳಿಗೆ ದೊಡ್ಡದಾಗಿ ಮಾತಾಡೋದು, ದೊಡ್ಡ ಆಲೋಚನೆಗಳು, ಏನಾದರೂ ಬೆಲೆ ಇದೆಯಾ? ಇಲ್ಲ. ಸೊ ಅಂದರೆ ಈ ಕಗ್ಗ ಏನು ಹೇಳುತ್ತಂದರೆ, ನೀನು ಪರಮಾತ್ಮ ತತ್ವಕ್ಕೆ ಹತ್ತಿರವಾಗಿರಬೇಕೇ ಹೊರತು ಈ ಹೊರಗಡೆ ಪ್ರಪಂಚವನ್ನು ಅಂಟಿಸ್ಕೊಂಡು ಅದನ್ನು ಗ್ಲೋರಿಫೈ ಮಾಡಿ ನಾನು ದೊಡ್ಡವನು, ನಾನಂಥವನು, ನಾನಿಂಥವನು, ಈಗೋ ಅದನ್ನು ಬ್ಲೋಟ್ ಮಾಡಿ ಅದನ್ನು ದಪ್ಪ ಮಾಡಿಕೊಂಡು ದೊಡ್ಡದಾಗಿರೋದು ನಿಲ್ಲಿಸಬೇಕು. ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ನೋಡ್ಕೊಳ್ಳಿ, ನದಿಯ ತೆರೆಯವಲು ಉರುಳಿ ಹೊರಳುತ್ತಿರುವುದು ಜೀವ. ಮೊದಲಿಲ್ಲ, ಮುಗಿವಿಲ್ಲ, ನಿಲುವಿಲ್ಲ ಅದಕ್ಕೆ. ಬದುಕೇನು? ಸಾವೇನು? ಸೊದೆ ಅಂದರೆ ಅಮೃತ, ವಿಷ. ಅಮೃತ ಅಂದರೆ ನಾವೆಲ್ಲ ಒಳ್ಳೆಯದೆಲ್ಲ ಅಮೃತನೇ, ನಮಗೇನು ಆಗಲ್ವೋ ಅದೆಲ್ಲ ವಿಷ. ಉದಕ ಬುದ್ಬುದವೆಲ್ಲ ಇದು ನೀರಿನ ಮೇಲಿನ ಗುಳ್ಳೆ ಅಂತ. ಆಮೇಲೆ ನೆಕ್ಸ್ಟ್ 27, ನಮ್ಮ ಜೀವನಕ್ಕೆ ಏನು ಬೆಲೆ ಇರುತ್ತೆ ಅಂತ ನಾವೇನು ತಿಳ್ಕೊಂಡಿದ್ದೀವಿ, DVG ಯಾವ ರೀತಿ ನೋಡಿದ್ದಾರೆ ಅಥವಾ ಶಾಸ್ತ್ರ ಯಾವ ರೀತಿ ಹೇಳುತ್ತೆ ಅನ್ನೋದನ್ನು 27 ಸಿಗ್ತಾ. ಧರೆಯ ಬದುಕೇನು? ಧರೆ ಅಂದರೆ ಭೂಮಿ. ಈ ಭೂಮಿಯ ಬದುಕು ನಾವೆಲ್ಲ ಮಾಡ್ತಾ ಇದ್ದೀವಿ. ಈ ಬದುಕು ಇದು ಏನು? ಅದರ ಗುರಿ ಏನು? ಈ ಬದುಕಿನ ನಮ್ಗೆ ಆವಾಗವಾಗ ಪ್ರಶ್ನೆ ಬರುತ್ತಲ್ಲ, ಈ ಬದುಕೇನು, ಇದು ಗುರಿ ಏನು, ಫಲವೇನು, ಇದ್ರ ಫಲ ಏನು? ಏನಾದ್ರು ಕೆಲಸ ಮಾಡಬೇಕಾದ್ರೆ ನಿಮಗೆ ಫಲ ಬೇಕು, ರಿಸಲ್ಟು. ಅದಿಲ್ಲದ್ರೆ ಮಾಡಲ್ಲ. ಸೊ ಈ ಬದುಕಿಗೆ ಏನಾದರೂ ಫಲ ಇದೆಯಾ? ಧರೆಯ ಬದುಕೇನು, ಅದರ ಗುರಿಯೇನು, ಫಲವೇನು? ಬರೀ ಬಳಸು, ಬರೀ ಬಳಸು. ಏನು ಬಳಸು? ಬೆಳಿಗ್ಗೆ ಹೇಳೋದು, ಹೋಗೋದು, ಬರೋದು, ಅಲ್ಲೋಗೋದು, ಇಲ್ಲೋಗೋದು, ಬರೋದು, ಸುತ್ತಾ ಇರೋದು. ಬೆಳಿಗ್ಗೆ ಏನು ಮಾಡ್ತೀರಾ? ರಾತ್ರಿ ಪುನಃ ನಾಳೆ ಬೆಳಿಗ್ಗೆ ಪುನಃ ಇದಿಟ್ಬಿಟ್ರೆ ಬೇರೆ ಏನಾರು ಮಾಡ್ತಿದ್ದೀರಾ? ನಿಮ್ಮ ರುಟೀನ್ ಮಾಡೋ ಕೆಲಸ ಬಿಟ್ಟು ಬೇರೆ ಏನೋ ಮಾಡಿದ್ರೆ ಇದು ಬಳಸು. ಪರಿಭ್ರಮಣೆ, ಸುತ್ತಾ ಭೂಮಿ ಹೆಂಗೆ ಸುತ್ತಾ ಇದೆಯೋ ಹಂಗೆ ನೀವು ಸುತ್ತಾ ಇದ್ದೀರಿ ಎವ್ರಿ ಡೇ. ಕರೆಕ್ಟಾ? ಬರೀ ಬಳಸು, ಬಡಿದಾಟ, ಬರೀ ಪರಿಭ್ರಮಣೆ, ಬಡಿದಾಟ. ಬರೀ ಬಳಸಾದರೆ ಪರವಾಗಿಲ್ಲ, ಬಡಿದಾಟ ಮಧ್ಯ. ನಾನು ವಯಸ್ಸಾದ ಮೇಲೆ ಇದು ಜಾಸ್ತಿ. ವಯಸ್ಸಾದ ಮೇಲೆ ಈ ನಾನು ಅನ್ನೋದು ಇನ್ನೂ ಜಾಸ್ತಿ. ಗಂಡ ಹೆಂಡ್ತಿರಿಗೆ ಕೆಲವು ಹೆಂಗಸರು ಗಂಡ ವಯಸ್ಸಾದ ಮೇಲೆ ಒಳ್ಳೆ ಕೂತ್ಕೊಂಡ್ರೆ ಕೂತ್ಕೋಬೇಕು, ಹೇಳಂದ್ರೆ ಹೇಳಬೇಕು, ಆಗ್ಬಿಡುತ್ತೆ. ಅದಾಗುತ್ತೆ, ಎಲ್ಲಿಂದೋ ಬಂದುಬಿಡುತ್ತೆ, ಯಾರನ್ನೂ ನೋಡಿ ಸಂಸ್ಕಾರದಲ್ಲಿರುತ್ತೆ. ಆ ಗಂಡ ಅನ್ನಿಸ್ಕೊಂಡಿರೋ ಪ್ರಾಣಿ ಹೇಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಈ ಹೆಂಡತಿ ಹಿಂಸೆ ತಡೆಯೋಕ್ಕಾಗಲ್ಲ. ಕಣ್ಣಾರೆ ನೋಡಿರೋ ವಿಷಯಗಳಿದೆಲ್ಲ. ಅಯ್ಯೋ ಪಾಪ ಅನ್ನಿಸ್ತದೆ. ಆ ಮಟ್ಟಕ್ಕೆ ಬಂದಾಗ ಎಷ್ಟೋ ಜನ ಹೆಂಗಸರುಗಳೆಲ್ಲ ಹಂಗಾಗ್ಬಿಡ್ತಾರೆ. ದೇ ವಾಂಟ್ ಟು, ಅವ್ರಿಗೆ ಬೇರೆ ಏನು ಮಾಡೋಕ್ಕಾಗಲ್ಲ, ಯಾರೋ ಒಬ್ಬರ ಮೇಲೆ ಸುಪ್ರಮೇಸಿ ಮಾಡಬೇಕು. ಇದು ಭಗವಂತನೇ. ಆದರೆ ಆ ಯಾರು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿಯ ಮೂಲಕ ಭಗವಂತ ಕೆಲಸ ಮಾಡಿದಾಗ ಈ ರೀತಿ ನೆಗೆಟಿವ್ ಇಟ್ಕೊಂಡ್ರು ಕೆಲಸ ಮಾಡಿ. ಅದಕ್ಕೆ ಅವರೇ ಕಾರಣ. ಯಾರು? ಆ ವ್ಯಕ್ತಿಯೇ ಕಾರಣ. ಭಗವಂತ ಕಾರಣ ಆಗಲಿಕ್ಕೆ ಚಾನ್ಸ್ ಇಲ್ಲ. 0 ಬಲ್ಬ್ ಅಂದರೆ 0 ಬಲ್ಬ್ ಕಾರಣ, ಭಗವಂತ ಕಾರಣ ಅಲ್ಲ. ಭಗವಂತ ಕರೆಕ್ಟಾಗಿದ್ದಾನೆ. ಸೊ ಧರೆಯ ಬದುಕೇನು, ಅದರ ಗುರಿಯೇನು, ಫಲವೇನು? ಬರಿ ಬಳಸು, ಬಡಿದಾಟ, ಬರಿ ಪರಿಭ್ರಮಣೆ. ಕರೆಕ್ಟಾ? ಇಷ್ಟೇ. ತಿರುತಿರುಗಿ ಹೊಟ್ಟೆ ಹೊರೆಕೊಳ್ಳುವ ಮೃಗ ಖಗಕ್ಕಿಂತ ಪ್ರಾಣಿ ಪಕ್ಷಿಗಳು ತಿರುಗಿ ತಮ್ಮದು ಆಹಾರ ಎಲ್ಲ ಸಂಪಾದನೆ ಮಾಡಿಕೊಂಡು ಹೇಗೋ ಇರ್ತವೆ, ಅವು ಹೊಟ್ಟೆ ಹೊರ್ಕೊಂಡಿರ್ತವೆ. ಅದಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಅವುಗಳಿಗಿಂತ ಇವನಿಗೆ ಯಾವ ಮಟ್ಟದಲ್ಲಿ ಇವನು ದೊಡ್ಡವನು?
ಅವರು ಪ್ರೋಗ್ರಾಮ್ಡ್ ಕರೆಕ್ಟಾಗಿರ್ತಾರೆ. ಹಸು ಪ್ರೋಗ್ರಾಮ್ಡ್ ಅಷ್ಟೇ. ನಾವು ಹಾಗಲ್ಲ. ನಮ್ಮದು ತುಂಬ ಜಾಸ್ತಿ ಇದೆ. ಹೊಟ್ಟೆ ತುಂಬಿದ ತೋಳ ಮಲಗೀತು ನೀನು ಪರರ ದಿಟ್ಟಿಸುತ್ತ ಕರುಬುವೆಯ ಮಂಕುತಿಮ್ಮ. ಇದು ನಮ್ದು ಎಕ್ಸ್ಟ್ರಾ. ನಮ್ಮದು ಹೊಟ್ಟೆ ತೋಳಕ್ಕೆ ಹೊಟ್ಟೆ ತುಂಬಿದರೆ ಅದು ಒಂದು ಕಡೆ ಮಲಗಿರುತ್ತೆ. ನಮ್ಮದು ಹೊಟ್ಟೆ ತುಂಬಿದ್ರೆ ಪಕ್ಕದ ಮನೇಲಿ ಏನಾಗಿದೆ, ಅವ್ರ ಮನೇಲಿ ಏನಾಗಿದೆ, ಇವ್ರು ಏನು ಮಾಡ್ತಾಯಿದ್ದಾರೆ, ಅವ್ರು ಏನು ಮಾಡ್ತಾರೆ, ಎಲ್ಲ ಬೇಕು. ಯಾಕೆ ಅಂತ ಕೇಳಬೇಡಿ, ಅದು ಬೇಕು ಅಷ್ಟೇ. ಒಳಗಡೆಯಿಂದ ವಾಸನೆಗಳು ನೀವು ಯಾವ ರೀತಿ ಈ ಹೊರಗಡೆಯಿಂದ ಅದು ನಿಮ್ಮ ಏನದು ಲಯನ್ಸ್ ಕ್ಲಬ್, JCS, ಕಿಟ್ಟಿ ಪಾರ್ಟಿ ಇದೆಲ್ಲ ಹೊಸದಾಗಿ ಉಟ್ಕೊಂಡಿದ್ದಾವೆ. ನಿಮ್ಮ ಎನರ್ಜಿ ತಿಂದಿರೋ ಎನರ್ಜಿನ ನೀವು ಸ್ಪೆಂಡ್ ಮಾಡಲಿಕ್ಕೆ ಈ ಥರ ಹೊಸ ಇದನ್ನು ನೀವು ಕ್ರಿಯೇಟ್ ಮಾಡ್ಕೊಂಡಿರೋದು. ದೇವಸ್ಥಾನಕ್ಕೆ ಬನ್ನಿ, ಭಜನೆ ಹೇಳಿ, ದೇವರ ನಾಮ ಹೇಳಿ, ನಿಮ್ಮ ಎನರ್ಜಿನ ಸ್ಪೆಂಡ್ ಮಾಡಲಿಕ್ಕೆ ಇರೋದು ಇದೆಲ್ಲ ಶುಭ ಕರ್ಮ. ಅದನ್ನು ಮಾಡಿ. ಇಲ್ಲ ಟೈಮ್ ಇರಲ್ಲ. ಕರೆಕ್ಟ್. ಎಲ್ಲರೂ ಸಾತ್ವಿಕರಾದರೆ ಮತ್ತು ಇಲ್ಲಿ ಇದು ಭಾಳ ಕಷ್ಟ ಆಗಿಬಿಡುತ್ತೆ. ಅಂಗಡಿಯವರೆಲ್ಲ ಬಾಗಿಲು ಹಾಕ್ಬೇಕಾಗುತ್ತೆ ಅಲ್ವಾ? ಅಂಗಡಿಗೆ ಹೋಗೋದು ಯಾರು? ಎಲ್ಲರೂ ದೇವಸ್ಥಾನಕ್ಕೆ ಬಂದರೆ ಪ್ರಪಂಚ ಆ ರೀತಿ. ಸತ್ವಗುಣ, ರಜೋಗುಣ, ತಮೋಗುಣ ಯಾವುದೋ ಪ್ರೊಫೆಷ್ನಲ್ ಆ ರೀತಿ ಇದೆ. ಆದರೆ ನಾವು ಅಧ್ಯಾತ್ಮದಲ್ಲಿ ಈ ದಾರಿಲಿ ಬರೋರಿಗೆ ಈ ಕಗ್ಗ. ಇದು ಅಂಗಡಿಯಲ್ಲಿರೋರಿಗೆ ಹೇಳೋಕ್ಕಾಗಲ್ಲ, ಅಂಗಡಿಗೆ ಹೋಗೋರ್ಗೂ ಇದು ಹೇಳೋಕ್ಕಾಗಲ್ಲ. ಈಗ ಅದೆಲ್ಲ ಟೈಮ್ ಇಲ್ಲ, ನಾನು ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಬೇಕು, ಈಗ ಮಾತಾಡಬೇಡ, ನಾನು ಯಾವುದೋ ಬಿಸಿಲಿದ್ದೀನಿ, ಯಾವುದೋ ದೊಡ್ಡ ಕೆಲಸದಲ್ಲಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಧರೆಯ ಬದುಕೇನು, ಅದರ ಗುರಿಯೇನು, ಫಲವೇನು, ಬರಿ ಬಳಸು ಬಡಿದಾಟ, ಬರಿ ಪರಿಭ್ರಮಣೆ, ತಿರುಗಿ ಹೊಟ್ಟೆ ಹೊರಕೊಳ್ಳುವ ಮೃಗ ಖಗಕ್ಕಿಂತ ನರನು ಸಾಧಿಪುದೇನು ಮಂಕುತಿಮ್ಮ. ಏನಪ್ಪ ನೀನು ಸಾಧನೆ ಮಾಡ್ತಾ ಇದ್ದೀಯಾ?